ನಂಬಿಕೆ ಹೆಸರಲ್ಲಿ ಆಕ್ರಮಣ ಮಾಡಿ ಹಣ ಮಾಡುವವರ ವಿರುದ್ಧ ಹೇಗೆ ಹಣ ಮಾಡಬೇಕು ಅಂತ ಕುತಂತ್ರಿಗಳು ಹೆಣ್ಮಕ್ಳಿಗೂ ಕೆಲವ್ರಿಗೆ ಆಗ್ತಾಯಿಲ್ಲ, ಗಂಡು ಮಕ್ಳಿಗೆ ಹೆಣ್ಣೆ ಸಿಗ್ತಾಯಿಲ್ಲ. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಡಿಯೋ ದುರ್ಬಲ ಮನಸ್ಸುಗಳ ಮೇಲೆ ನಂಬಿಕೆ ಹೆಸರಲ್ಲಿ ಆಕ್ರಮಣ ಮಾಡಿ ಹಣ ಮಾಡುವವರ ವಿರುದ್ಧ ನನ್ನ ಧ್ವನಿ. ಎಲ್ಲ ಕಡೆ ಒಂದು ವಿಡಿಯೋ ಹರಿದಾಡ್ತಾ ಇದೆ, ಅದನ್ನು ಹಾಕ್ತೀನಿ ನೋಡಿ. ಈಗ ತುಂಬ ಜನಕ್ಕೆ ಮದುವೆ ಆಗ್ತಾಯಿಲ್ಲ ಪಾಪ, ಹೆಣ್ಮಕ್ಳಿಗೂ ಕೆಲವ್ರಿಗೆ ಆಗ್ತಾಯಿಲ್ಲ, ಗಂಡು ಮಕ್ಳಿಗೆ ಹೆಣ್ಣೆ ಸಿಗ್ತಾಯಿಲ್ಲ. ಈ ಪರಿಸ್ಥಿತಿಯನ್ನು ಉಪಯೋಗಿಸ್ಕೊಂಡು ಹೇಗೆ ಹಣ ಮಾಡಬೇಕು ಅಂತ ಕುತಂತ್ರಿಗಳು ಈ ಕೆಲಸ ಮಾಡ್ತಾರೆ. ಈ ಒಂದು ತಂತ್ರವನ್ನು ಮಾಡಲಿಕ್ಕೆ 2 ಎಕ್ಕದ ಎಲೆ ಹಾಗೆ 1 ವೀಳ್ಯದೆಲೆ 9 ಏಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ಇವತ್ತಿನ ಪರಿಹಾರ ತಂತ್ರ ಯಾತಕ್ಕೋಸ್ಕರ ಮಾಡ್ತಿದ್ದೀನಪ್ಪ ಅಂತ ಹೇಳಿದ್ರೆ, ಸ್ನೇಹಿತರೆ, ಇವತ್ತಿನ ಪರಿಹಾರ ತಂತ್ರ ನಿಮ್ಮ ಮದುವೆಯಲ್ಲಿ ವಿಳಂಬ ಆಗ್ತಾ ಇದೆ, ಮದುವೆಗೆ ಉತ್ತಮ ವಧುವರರ ಪ್ರಸ್ತಾಪಗಳು ಕೇಳಿ ಬರ್ತಾ ಇಲ್ಲ, ಬಂದ್ರೂ ಕೂಡ ನಮಗೆ ಅದು ಸೆಟ್ ಆಗ್ತಾ ಇಲ್ಲ, ಉತ್ತಮ ವಧುವರರು ನಮ್ಮನ್ನ ಹುಡುಕೊಂಡು ಬರಬೇಕು, ನಮ್ಮ ವಿಳಂಬ ಆಗ್ತಿರತಕ್ಕಂಥ ವಿವಾಹ ಕಾರ್ಯಗಳು ಶೀಘ್ರವಾಗಿ ಕೈಗೂಡಬೇಕು, ಕಂಕಣ ಭಾಗ್ಯ ಕೂಡಿ ಬರಬೇಕು, ಗುರುಬಲ ಚೆನ್ನಾಗಿ ಆಗಬೇಕು ಅಂತಕ್ಕಂಥವ್ರು ಈ ರೀತಿ ಪರಿಹಾರ ತಂತ್ರವನ್ನು ಮಾಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಕೂಡ ನಿಮಗೆ ವಿವಾಹ ಭಾಗ್ಯ ಕೂಡಿ ಬರುತ್ತೆ, ಕಂಕಣ ಭಾಗ್ಯ ಕೂಡಿ ಬರುತ್ತೆ, ಮದುವೆಯ ಪ್ರಸ್ತಾಪಗಳು ಕೇಳಿ ಬರುತ್ತೆ. ಈ ಒಂದು ಪರಿಹಾರ ತಂತ್ರವನ್ನು ನೀವು ಹುಣ್ಣಿಮೆಯ ದಿನ ಮಾಡಬೇಕಾಗುತ್ತೆ. ಹುಣ್ಣಿಮೆಯ ದಿನ ಯಾವುದಾದ್ರೂ ಶಿವ ಪಾರ್ವತಿಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಒಂದು ಪರಿಹಾರ ತಂತ್ರವನ್ನು ಮಾಡಬೇಕಾಗುತ್ತೆ. ಈ ರೀತಿ 2 ಎಕ್ಕದ ಎಲೆ, 1 ವೀಳ್ಯದೆಲೆ, 9 ಏಲಕ್ಕಿಗಳನ್ನು 3 ಏಲಕ್ಕಿಗಳ ರೀತಿಯಲ್ಲಿ ಆ 3 ಎಲೆಯ ಮೇಲೂ ಕೂಡ ನೀವು ಇಟ್ಕೊಳ್ಬೇಕಾಗತ್ತೆ. ಅದಾದ ನಂತರ ಸ್ನೇಹಿತರೆ, ಡಿಸ್ಪ್ಲೇ ಮೇಲೆ ನಾನು ಹಾಕಿರ್ತಕ್ಕಂಥ ಮಂತ್ರವನ್ನು ಹೇಳ್ತಾ ಶಿವ ಪಾರ್ವತಿಯಲ್ಲಿ ನೀವು ನಿಮ್ಮ ವಿವಾಹ ಯೋಗದ ಕುರಿತು ಅಥವಾ ಕಂಕಣ ಭಾಗ್ಯದ ಕುರಿತು ವಿಶೇಷವಾಗಿ ಹರಕೆಯನ್ನು ಸಲ್ಲಿಸಿ 2 ಎಕ್ಕದೆಲೆ, 1 ವೀಳ್ಯದೆಲೆ, 9 ಏಲಕ್ಕಿ ಅದನ್ನು ಎಲೆಯಲ್ಲಿ ಇಟ್ಬಿಟ್ಟು ಅದನ್ನು ಮಡಚ್ಬಿಟ್ಟು ತಗೊಂಡೋಗಿ ಶಿವ ಪಾರ್ವತಿಯರ ದೇವಸ್ಥಾನದಲ್ಲಿ ಒಂದು ಮಂತ್ರ ಕೊಟ್ಟಿದ್ದಾರೆ. ಆ ಮಂತ್ರ ಹೇಳಿ ಅದರಲ್ಲಿ ದುಡ್ಡಿಟ್ಟು ಹುಂಡಿಗೆ ಹಾಕಿದ್ರೆ ಅವರಿಗೆ ಬೇಗ ಗುರುಬಲ ಬಂದು ಆಕರ್ಷಣೆ ಆಗಿ ಮದುವೆ ಆಗತ್ತಂತೆ. ಇದೊಂದು ತಂತ್ರ ಅಂತೆ, ಆಕರ್ಷಿಸುವ ತಂತ್ರ ನೋಡಿ. ಅದು ಸುಮ್ಮನೆ ಇಷ್ಟೇ ಹೇಳಿ ಸುಮ್ಮನಾಗಲಿಲ್ಲ ಅವರು. ಇದನ್ನು ಹೇಳಬೇಕಾದ್ರೆ ನಿಮ್ಮ 100% ಪರಿಹಾರಕ್ಕೆ ಈ ಫೋನ್ ನಂಬರ್ಗೆ ಗುರುಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅಂತಾರೆ. ಇಲ್ಲಿದೆ ಸೀಕ್ರೆಟು. ಈ ಎಕ್ಕದೆಲೆ, ವೀಳ್ಯದೆಲೆ, ಏಲಕ್ಕಿ ಇದನ್ನೆಲ್ಲ ತೊಗೊಂಡೋಗಿ 5 ಹುಣ್ಣಿಮೆಯ ದಿವಸ ಹಾಕಬೇಕು. ಸೊ ಅದು ಒಳ್ಳೆ ಕಾಣಿಕೆ ಬೇರೆ ಬರುತ್ತೆ. ಮೋಸ್ಟ್ಲಿ ಆ ದೇವಸ್ಥಾನದ ಶಿವಪಾರ್ವತಿ ದೇವಸ್ಥಾನದ ಹತ್ರ ಗುರುಗಳಿರ್ತಾರೆ, ಅವ್ರಿಗೆ ಫೋನ್ ಮಾಡಬೇಕು. ಗ್ಯಾರಂಟಿ ಎಲ್ಲರಿಗೂ ಗೊತ್ತು, ಆ ಕಾಣಿಕೆಯನ್ನು ಹುಂಡಿಗೆ ಹಾಕಿದ ತಕ್ಷಣ ಮದುವೆ ಆಗಲ್ಲ ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಆವಾಗ ಗುರುಗಳಿಗೆ ಫೋನ್ ಮಾಡ್ತಾರೆ, ಗುರುಗಳಿಗೆ ಕರೆಸ್ಕೊಂಡು ಇಲ್ಲಿ ಈ ಥರ ಪೂಜೆ ಮಾಡಿ ನಿಮಗೆ ಗಂಡು ಸಿಗುತ್ತೆ ಅಥವಾ ಹೆಣ್ಣು ಸಿಗುತ್ತೆ ಅಂತ ಹೇಳ್ತಾರೆ. ನೋಡಿ, ಈಗ ಈ ಸಮಾಜದಲ್ಲಿ ಬೇಕಾಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನೇ ಉಪಯೋಗಿಸ್ಕೊಂಡು ವ್ಯಾಪಾರ ಮಾಡೋದು ನಂಬಿಕೆಯ ಹೆಸರಲ್ಲಿ. ಶಿವಪಾರ್ವತಿ ದೇವಸ್ಥಾನಕ್ಕೆ ಹುಣ್ಣಿಮೆಯ ಹೋಗಿ 9 ಏಲಕ್ಕಿ, 1 ವೀಳ್ಯದೆಲೆ, 3 ಏಕದೆಲೆ ಮಡಚಿ ಹಾಕ್ಬೇಕಂತೆ ಮಂತ್ರ ಹೇಳಿ 21 ಸಾರಿ. ಸೊ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡುವುದು ಬೇರೆ. ಈಗ ಸ್ವಲ್ಪ ಚಿಂತನೆ ಮಾಡಿ, ನಿಮ್ಮ ದುರ್ಬಲ ಮನಸ್ಸಿನ ಮೇಲೆ ಹೇಗೆ ಆಕ್ರಮಣ ಮಾಡ್ತಾರೆ ಅಂದರೆ, ಎಕ್ಕದೆಲೆಗೆ ವೀಳ್ಯದೆಲೆಗೆ ಒಲಿತಕ್ಕಂಥ ದೇವರು ಆ ದೇವಸ್ಥಾನದಲ್ಲಿ ಕುಳಿತು ಅರ್ಧ ಗಂಟೆ ಪ್ರಾರ್ಥನೆ ಮಾಡಿದ್ರೆ ಒಲಿಯುವುದಿಲ್ಲವೇ? ಶಿವ ಪಾರ್ವತಿಗೆ ಅರ್ಥ ಆಗೋದಿಲ್ವಾ? ಬರೀ ಎಕ್ಕದೆಲೆ ಹಾಕಿದ್ರೆ ಮಾತ್ರನೇ ಅವರು ದೇವ್ರು ಬಂದು ಓಕೆ ಹಾಕಿದ್ದಾರೆ ಅಂದ್ಬಿಟ್ಟು ನಿಮ್ಗೆ ಸಹಾಯ ಮಾಡಬೇಕಾ? ಚಿಂತನೆ ಮಾಡಿ ನೋಡಿ. ನಿಮ್ಮ ಮನೆಯ ಪೂಜೆಗೆ, ನಿನ್ನ ಪ್ರಾರ್ಥನೆಗೆ ಒಲಿಯದ ದೇವರು ಎಕ್ಕದೆಲೆಗೆ, ವೀಳ್ಯದೆಲೆಗೆ ಹೇಗೆ ಒಲಿತಾನೆ? ಇದೊಂದು ಕುತಂತ್ರಿಗಳು ಮಾಡುವ ಕೆಲಸ. ಆಮೇಲೆ ಬೇರೆ ಬೇರೆ ಪೂಜೆ ಮಾಡಿಸಿ ಹಣ ಮಾಡ್ತಾ ಹೋಗ್ತಾರೆ. ತುಂಬ ಜನ ರೈತರ ಮಕ್ಕಳಿಗೆ ಹೆಣ್ಣೇ ಸಿಗ್ತಾ ಇಲ್ಲ. ಯಾಕೆಂದರೆ ಹೆಣ್ಮಕ್ಳು ಸುಖವಾಗಿರಬೇಕು. ಸಿಟಿನಲ್ಲಿದ್ದರೆ
ಚಿಕ್ಕ ಮನೆಯವರಾಗಲಿ ಅಲ್ಲಿ ಆರಾಮಾಗಿರ್ತಾನೆ. ಗಂಡ ಹೊರಗಡೆ ಹೋಗಿ ಈ ಟ್ರಾಫಿಕ್ನಲ್ಲಿ ಆ ಸಮಸ್ಯೆಯಲ್ಲಿ ದುಡ್ಕೊಂಡು ಬಂದು ಹಾಕಿದ್ರೆ ಇವರು ಆರಾಮಾಗಿರಬೇಕು. ಅಲ್ಲಿ ಹೋಗಿ ರೈತರ ಮನೆಯಲ್ಲಿ ಜೊತೆಲಿ ಹೋಗಿ ಕೆಲಸ ಮಾಡಬೇಕಾಗತ್ತೆ. ಅಥವಾ ಕೆಲವು ಮನೆ ತುಂಬ ಶ್ರೀಮಂತರು ಇರ್ತಾರೆ. ತುಂಬ ಜನ ರೈತ ಮಕ್ಕಳಿಗೆ, ಅದರಲ್ಲೂ ಮಲೆನಾಡ ಮಕ್ಕಳಿಗೆ, ಬೇಕಾಷ್ಟು ಶ್ರೀಮಂತರಿಗೆ ಹೆಣ್ಣು ಸಿಗ್ತಾ ಇಲ್ಲ. ಸಿಟಿನಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಸ್ವಲ್ಪ ದುಡ್ಡು ಬಂದರೆ ಸಾಕು, ಅಲ್ಲೇ ಸುಖವಾಗಿರ್ತಕ್ಕಂಥ ಭ್ರಮೆಯಲ್ಲಿ ಹೆಣ್ಮಕ್ಳು ಬದುಕ್ತಾ ಇದ್ದಾರೆ. ಇಲ್ಲಿ ಸ್ಟ್ರೆಸ್ ಅವ್ರಿಗೆ ಅರ್ಥ ಆಗೋದಿಲ್ಲ. ಆ ಗಂಡ ದುಡ್ದು ಟೆನ್ಷನ್ ಬಂದು ರೋಗ ಬಂದು ಸಾಯೋದವ್ರಿಗೆ ಅರ್ಥ ಆಗೋದಿಲ್ಲ. ಅಲ್ಲಿ ಸುಖವಾಗಿರ್ಬೋದು ಸ್ವಲ್ಪ ದಿನ ಕಷ್ಟಪಟ್ಟರೆ. ವೈಜ್ಞಾನಿಕವಾಗಿ ವ್ಯವಸಾಯ ಮಾಡಿದ್ರೆ ವಿದ್ಯಾವಂತರಾಗಿರ್ತೀರ ನೀವು. ವಿದ್ಯಾವಂತರಾಗಿ ಚಿಂತನೆ ಮಾಡಿ ವೈಜ್ಞಾನಿಕವಾಗಿ ವ್ಯವಸಾಯ ಮಾಡಿದ್ರೆ ಸಂಪಾದನೆ ಮಾಡ್ಕೊಂಡು ಸುಖವಾಗಿ ಆರೋಗ್ಯವಾಗಿ ಬದುಕ್ಬೋದು. ಈ ಚಿಂತನೆ ಇಲ್ಲ. ದಿಢೀರ್ ಸುಖ ಬೇಕು, ಕಷ್ಟಪಡಬಾರ್ದು, ಬೇರೆಯವ್ರು ಹೆಂಗಾರಾಗಲಿ. ಹೇಗೆ ಗಂಡ ಎಷ್ಟಾರ ಕಷ್ಟಪಟ್ಟು ಹೊರಗಡೆ ದುಡಿಲಿ, ಹೆಣ್ಮಕ್ಳು ಮನೇಲಿ ಸುಖವಾಗಿರಬೇಕು. ಅಪ್ಪ ಅಮ್ಮನ ಅದೇ ರೀತಿ ಯೋಚನೆ ಮಾಡ್ತಾರೆ. ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಸಮಾಜದಲ್ಲಿ ಪರಿವರ್ತನೆಯ ಕಾಲ ಇದು. ತುಂಬ ಜನ ಗಂಡು ಮಕ್ಕಳು ಮದುವೆ ಆಗದೆ ನಿಂತೋಗಿದ್ದಾರೆ. ಕೆಲವು ಕಡೆ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ, ಉನ್ನತ ಜಾತಿಯವರು ಕೀಳು ಜಾತಿಯವರು ಕೆಲ ಪದಗಳನ್ನೇ ಉಪಯೋಗಿಸಬಾರ್ದು. ಅದು ಮನಸ್ಸಿನಲ್ಲಿ ಬೇರೂರು ಬಿಟ್ಟಿದೆ. ಈ ಸಮಾಜದಿಂದ, ರಾಜಕೀಯದಿಂದ ತುಂಬ ಆಕ್ರಮಣ ಮಾಡಿ ಮನಸ್ಸಲ್ಲಿ ಬೇರೂರು ಬಿಟ್ಟಿದೆ. ಉನ್ನತ ಜಾತಿಯವರು ಕೀಳು ಜಾತಿಯವರನ್ನು ಮದುವೆ ಆಗ್ತಾರಂತೆ. ಅದು ಒಂದು ಕಂಡೀಷನ್, ಅಪ್ಪನ ಮನೆಗೆ ಹೋಗಂಗಿಲ್ಲ. ಸೊ ಸತ್ತರೆ ಮಾತ್ರ, ಅಪ್ಪ ಸತ್ತರೆ ಅಮ್ಮ ಸತ್ತರೆ ಮಾತ್ರ ಹೋಗಬೇಕು. ಮದುವೆಗೆ ಹೋದರೆ ಒಬ್ಬಳೇ ಹೋಗಬೇಕು. ಇವ್ರ ಮನೆಗೆ ಯಾರೂ ಬರೋಂಗಿಲ್ಲ. ಈ ರೀತಿ ಕಂಡೀಷನ್ ಹಾಕ್ಕೊಂಡು ಅವ್ರಿಗೆ ತುಂಬ ದುಡ್ಡು ಕೊಟ್ಟು ಮದುವೆ ಆಗೋ ಪರಿಸ್ಥಿತಿ ಬಂದಿದೆ. ಈ ರೀತಿ ಜನಗಳು ಮದುವೆ ಆಗ್ತಾ ಇದ್ದಾರೆ. ಯಾಕಂದರೆ ಮದುವೆನೇ ಆಗೋದಿಲ್ಲ, ಹೆಣ್ಮಕ್ಳು ಸಿಗ್ತಾ ಇಲ್ಲ. ಸೊ ಎಂಥ ಸಮಸ್ಯೆಗಳು, ಈ ಥರ ಸಮಸ್ಯೆಗಳಲ್ಲಿ ಮನಸ್ಸು ಬಳಲುತ್ತಿರುವಾಗ ಈ ರೀತಿ ಕುತಂತ್ರಿಗಳು ತಂತ್ರ ಅಂತ ಹೇಳ್ಕೊಂಡು ಆಕರ್ಷಣೆ ಮಾಡ್ತೀವಿ. ಇದನ್ನು ಮಾಡಿ ನಿಮ್ಮ ಖಂಡಿತ ಮದುವೆ ಆಗುತ್ತೆ ಅಂದರೆ ಪಾಪ ಒಂದು ಸಾರಿ ಟ್ರೈ ಮಾಡೋಣ ಅನ್ಸಲ್ವಾ? 5 ಹುಣ್ಣಿಮೆ ರಾತ್ರಿ ತಾನೆ ಹೋಗಿ ಹಾಕೋಣ ಅನ್ಸಲ್ವಾ? ಹೋಗ್ಲಿ, ಪುರೋಹಿತ್ರಿಗೆ ಒಂದು 2-3 ಸಾವಿರ ತಾನೆ, ಒಂದು 5 ಸಾವಿರ ತಾನೆ ಖರ್ಚು ಮಾಡೋಣ, ಹೆಣ್ಣು ಸಿಗುತ್ತೆ ಅನ್ನೋತಕ್ಕಂಥ ಆ ಮನಸ್ಸು ಎಷ್ಟೊಂದು ಬೇಡುತ್ತಲ್ವಾ? ಯಾಕಂದರೆ ಆಲ್ರೆಡಿ ಸಂಕಷ್ಟದಲ್ಲಿದೆ. ಸಮಾಜ ಪರಿವರ್ತನೆ ಆಗಬೇಕಾದಾಗ ಈ ರೀತಿಯಾದ ವ್ಯತ್ಯಾಸಗಳು ಬರ್ತವೆ. ಸ್ವಲ್ಪ ದಿನ ಕಾಯ್ದು ನೋಡಿ, ಇನ್ನೊಂದು 50 ವರ್ಷ ಆದಮೇಲೆ ವ್ಯವಸಾಯಗಾರ ಮಾಡೋನೇ ಶ್ರೇಷ್ಠ ಆಗ್ತಾನೆ. ಈ ಆಲ್ರೆಡಿ ಬೇರೆ ಬೇರೆ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿ ಸಮಸ್ಯೆಗಳು ಶುರುವಾಗ್ತಾ ಇದೆ. ಕೆಲಸ ಸಿಗ್ತಾ ಇಲ್ಲ. ಬರೀ ಇಂಜಿನಿಯರ್ಸ್ಗಳೇ, ಬರೀ ಡಾಕ್ಟ್ರುಗಳೇ ಇವರೇ ಜಾಸ್ತಿ ಆದಾಗ ಎಲ್ಲರಿಗೂ ಎಲ್ಲಿಂದ ಕೆಲಸ ಸಿಗುತ್ತೆ? ಬ್ಯಾಕ್ ಟು ಪೆಬಿಲಿಯನ್ ಅಂತ ಕರೀತಾರೆ ಹಿಂದಿನ ಕಾಲದಲ್ಲಿ. ನೀನು ಮರಳಿ ಮಣ್ಣಿನ ಕಡೆಗೆ ಬರಲೇಬೇಕು. ಅಲ್ಲಿ ನೀನು ದುಡಿಯಲೇಬೇಕು, ಬೇರೆಯವರಿಗೆ ಆಹಾರ ಕೊಡಬೇಕು, ನೀನು ತಿನ್ನಬೇಕು. ಈ ರೀತಿ ಪರಿಸ್ಥಿತಿ ಖಂಡಿತ ಮುಂದೆ ಬರುತ್ತೆ. ಸೊ ವಿಡಿಯೋ ನೋಡೋ ದಯವಿಟ್ಟು ತಿಳ್ಕೊಳ್ಳಿ. ಹೆಣ್ಮಕ್ಳುಗಳು ಯೋಚನೆ ಮಾಡಿ ನೋಡಿ. ಡಿಗ್ರಿ ಮಾಡಿಕೊಂಡು ಒಳ್ಳೆಯ ಆಸ್ತಿ ವ್ಯವಸಾಯಗಾರರು ತುಂಬ ಶ್ರೀಮಂತರು ಕೂಡ ಇದ್ದಾರೆ. ಅಲ್ಲಿ ಮದುವೆ ಮಾಡಿಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಸುಖವಾಗಿರ್ತೀರ. ಅರ್ಥ ಎಲ್ಲ ಮಕ್ಕಳು ಸಿಟಿಗೆ ಬಂದುಬಿಟ್ಟು ಎಲ್ಲರೂ ಬರೀ ಕಂಪ್ಯೂಟರ್ ಮುಂದೆನೇ ಕುಳಿತುಕೊಂಡ್ಬಿಟ್ರೆ ತಿನ್ನಕ್ಕೆ ಅನ್ನ ಯಾರು ಕೊಡ್ತಾರೆ? ಯೋಚನೆ ಮಾಡಿ ನೋಡಿ. ಈ ಮನಸ್ಥಿತಿಗಳನ್ನು ಉಪಯೋಗಿಸ್ಕೊಂಡು ಈ ರೀತಿ ಎಲ್ಲರೂ ನಿಮಗೆ ಮೋಸ ಮಾಡ್ತಾ ಹೋಗ್ತಾರೆ. ಸಿಂಪಲ್ಲಾಗಿ ಯೋಚನೆ ಮಾಡಿ ನೋಡಿ. ಯಾವುದೇ ತಂತ್ರಗಾರಿಕೆಗೆ ಭಗವಂತ ಒಲಿಯುವುದಿಲ್ಲ. ಭಗವಂತ ಒಲಿಯುವುದು ನಿನ್ನ ಭಕ್ತಿಗೆ, ನಿನ್ನ ಮನಸ್ಥಿತಿಗೆ. ನಿರ್ಮಲವಾದ ಮನಸ್ಸಿರಬೇಕು. ಮನಸ್ಸು ಶಾಂತವಾಗಿ ಖಾಲಿಯಾಗಿದ್ದಾಗ ಆ ಪ್ರಾರ್ಥನೆಗೆ ಭಗವಂತ ಒಲಿತಾನೆ. ಅವನು ನಿಜವಾದ ಭಗವಂತ. ತಂತ್ರಗಾರಿಕೆ ಒಲಿಯುವವನು ಭಗವಂತನಲ್ಲ. ಸುಳ್ಳು ಸೃಷ್ಟಿಗಳು ನಿಮ್ಮ ಮನಸ್ಸಿನಲ್ಲಿ ಸೃಷ್ಟಿ ಮಾಡಿ ಭಯ ಹುಟ್ಟಿಸಿ ಹಣ ಮಾಡತಕ್ಕಂಥ ಕುತಂತ್ರಿಗಳು. ಅರ್ಥ ಆಗ್ತಿದೆಯಾ? ಸೊ ಸಣ್ಣ ಪುಟ್ಟಕ್ಕೆ ನೀ ಯಾವ ತಂತ್ರ ಯಾವ ಮಂತ್ರಾರ ಮಾಡೋ, ಅದಕ್ಕೆ ದೇವರು ಒಲಿಯುವುದಲ್ಲ. ದೇವರು ಅದನ್ನು ಸಣ್ಣ ಅಲ್ಲ, ಒಂದು ಯಾವುದೋ ಸಣ್ಣ ಚಿಲ್ಲರೆ ವಿಷಯಕ್ಕೆ ನಿನ್ನ ಮಾತು ಕೇಳಿಕೊಂಡು ನಿನ್ನ ಕೆಲಸ ಮಾಡ್ತಕ್ಕಂಥವನು ಭಗವಂತ ಅಲ್ಲ. ಭಗವಂತ ಅನ್ನತಕ್ಕಂಥ ಪದದ ಅರ್ಥ ತುಂಬ ವಿಸ್ತಾರವಾಗಿದೆ. ತುಂಬ ಜನಕ್ಕೆ ಅದು ಗೊತ್ತೇ ಇಲ್ಲ. ಅದು ಮಾಡೋ ದುಡ್ಡು ಬರುತ್ತೆ, ಇದು ಮಾಡೋ ದುಡ್ಡು ಬರುತ್ತೆ ಅಂತ ಹೇಳ್ತಾನೇ ಇರ್ತಾರೆ. ನಾನು ಆ ವಿಡಿಯೋ ಫುಲ್ಲು ಇವನ್ ವಾಯ್ಸಲ್ಲಿ ಹಾಕೋಕ್ಕಾಗೋದಿಲ್ಲ, ಕಾಪಿರೈಟ್ ಸ್ಟ್ರೈಕ್ ಮಾಡ್ತಾರೆ. ಯಾಕಂದರೆ ಯಾವುದು ಅದನ್ನು ನಿಜವಾದ ನಿದರ್ಶನ ಕೊಟ್ಟು ಇದು ಸುಳ್ಳು ಅಂತ ನಾವು ಹೇಳಕ್ಕೆ ಹೋದಾಗ ಅವ್ರು ಕಾಪಿರೈಟ್ ಸ್ಟ್ರೈಕ್ ಮಾಡೋದು ಅಂದರೆ ಅವರು ಮಹಾ ಕಳ್ಳರು, ಮೋಸಗಾರರು. ಅಯ್ಯೋ, ಸತ್ಯ ಗೊತ್ತಿರೋ ಪ್ರಪಂಚಕ್ಕೆಲ್ಲ ಗೊತ್ತಾಗಲಿ ಬಿಡಿ, ಸೋ ವಾಟ್? ಚಿಂತನೆ ಮಾಡಲಿ. ನನ್ನ ತಂತ್ರ ಸತ್ಯ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಲಿ. ಹಂಗೆ ಮಾಡೋದಿಲ್ಲ, ಕಾಪಿರೈಟ್ ಸ್ಟ್ರೈಕ್ ಮಾಡ್ತಾರೆ. ತನ್ನ ವಿಷಯ ಎಲ್ಲರಿಗೂ ಗೊತ್ತಾಗಬಾರ್ದಲ್ಲ.
ಸೊ ನೀವು ಚಿಂತನೆ ಮಾಡಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಜವಾದ ನೀವು ದೈವ ಭಕ್ತರಾಗಿದ್ದರೆ, ದೇವರನ್ನು ನಂಬಿದ್ದರೆ, ನಿಮ್ಮ ಮನೆಯ ದೇವರೇ ಶ್ರೇಷ್ಠ. ನಿಮ್ಮ ಮನೆಯಲ್ಲಿರ್ತಲ್ಲ ಚಿಕ್ಕದಾಗಿ ದೇವ್ರ ಮನೆ, ಅಲ್ಲಿಟ್ಟಿರ್ತಾರ ದೇವರು, ಅದೇ ಶ್ರೇಷ್ಠ. ಅರ್ಥ ಆಗ್ತಿಲ್ಲ? ಅದನ್ನು ನಂಬ್ರಿ. ನಿಮ್ಮನ್ನು ನೀವು ನಂಬಿ ನಿಮ್ಮ ಕೆಲಸ ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗ್ತಾರಿ. ಪ್ರಯತ್ನ ನಿರಂತರವಾಗಿ ನಡೆಯಲಿ. ಈ ಕಾಲ ತುಂಬ ಬದಲಾಗಿದೆ, ಜನರ ಮನಸ್ಥಿತಿಗಳು ಬದಲಾಗಿದೆ. ದಿಢೀರ್ ಸುಖ ಬೇಕು, ಕಷ್ಟನೇ ಪಡಬಾರ್ದು, ಆ ಮನಸ್ಥಿತಿ ಹೆಣ್ಮಕ್ಳಿಗೂ ಬಂದಿದೆ. ಸೊ ಆ ದಿಸೆಯಿಂದ ಸ್ವಲ್ಪ ಮದುವೆ ಆಗೋದು ಕಷ್ಟ ಆಗುತ್ತೆ. ಇದು ಕಾಲದ ಮಹಿಮೆ, ಸ್ವೀಕರಿಸಲೇಬೇಕು, ಪ್ರಯತ್ನ ಪಡಲೇಬೇಕು. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.